Hi everyone, welcome to our physics class. This is motion along a straight line. So JEE NEET class 2. Okay, so let's start today's class. So in this class, we are going to discuss about the next very important competitive numericals. Okay, so before going to that, ಸೊ ಯಾವುದೇ ಒಂದು ಕಾಂಪಿಟೇಟಿವ್ ನ್ಯೂಮರಿಕಲ್ ನೀವು ಸಾಲ್ವ್ ಮಾಡಬೇಕಾದ್ರೆ ನಾನು ಕೆಲವೊಂದು ಹಿಂಟ್ಸ್ ಕೊಡ್ತೀನಿ. ನೀವು ಅದನ್ನ ಫಾಲೋ ಆದ್ರೆ ಕಾಂಪಿಟೇಟಿವ್ ನ್ಯೂಮರಿಕಲ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗತ್ತೆ. ಸೊ ಫಸ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಈ ಕಾಂಪಿಟೇಟಿವ್ ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು. ಸೊ ಕಾನ್ಸಂಟ್ರೇಷನ್ ಇರಬೇಕು, ಜೊತೆಗೆ ಲಾಟ್ ಆಫ್ ಪೇಷನ್ಸ್ ಇರಬೇಕು. ಯಾಕೆಂದ್ರೆ ಒಂದು ನ್ಯೂಮರಿಕಲ್ ಅಲ್ಲಿ ಏನೆಲ್ಲ ಇದೆ, ಅದರಲ್ಲಿ ಹಿಂಟ್ಸ್ ಏನಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸೊ ಲಾಟ್ ಆಫ್ ಪೇಷನ್ಸ್ ನಮ್ಗೆ ಇರಬೇಕು. ಇಲ್ಲಾಂದ್ರೆ ಕೆಲವೊಂದು ಹಿಂಟ್ಸ್, ಒನ್ ಹಿಂಟ್ ಮಿಸ್ ಆಗಿದೆ ಅಂದ್ರೂ ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಬಿಗಿನಿಂಗ್ ಇಂದ ಕಾಂಪಿಟೇಟಿವ್ ನ್ಯೂಮರಿಕಲ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡಿ. ಆಲ್ರೆಡಿ ನಾನು ಇವಾಗ ನಂಬರ್ ಆಫ್ ನ್ಯೂಮರಿಕಲ್ಸ್ ಮಾಡಿದ್ದೀನಿ ಚಾಪ್ಟರ್ ಅಲ್ಲಿ. ಸೊ ಲೆವೆಲ್ 1 ಕಂಪ್ಲೀಟ್ ಮಾಡಿದ್ದೀನಿ, 2 ಆಗಿದೆ, 3 ಆಗಿದೆ, 4 ಆಗಿದೆ. ಸೊ ಕೆಲವೊಂದು ಬ್ರೈನ್ ಟೀಸರ್ ಕ್ವಶನ್ಸ್ ಕೂಡ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಅದು ಥಿಯರಿ ಎಕ್ಸಾಮ್ ಅಲ್ಲಿ ಬರೋದಿಲ್ಲ. ಸುಮಾರು ಜನ ಹುಡುಗರು ಓನ್ಲಿ ಥಿಯರಿ ಮಾತ್ರ ಫೋಕಸ್ ಮಾಡ್ತಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಿಗಿನಿಂಗ್ ಇಂದ ಫೋಕಸ್ ಮಾಡೋದಕ್ಕೆ ಹೋಗೋದಿಲ್ಲ, ಕೊನೆಯಲ್ಲಿ ಅದನ್ನ ನೋಡಿದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ. ಸೊ ಮೈಂಡ್ಗೆ ಲಾಟ್ ಆಫ್ ಸ್ಟ್ರೆಸ್ ಆಗುತ್ತೆ. ಇವಾಗ ನಿಮ್ಗೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಸೊ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿದ ತಕ್ಷಣ ಸೊ ಅದ್ರ ಮೇಲೆ ಏನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅದನ್ನ ಈಗಲಿಂದ ನೀವು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಗೆ ಫೈನಲ್ ಆಗಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತೆ. ಎಂತ ಕಾಂಪ್ಲೆಕ್ಸ್ ನ್ಯೂಮರಿಕಲ್ ಇದ್ರೂ ಕೂಡ ಅದನ್ನ ಸಾಲ್ವ್ ಮಾಡೋ ಸ್ಕಿಲ್ಸ್ ನಿಮ್ಗೆ ಇರುತ್ತೆ. ಸರಿನಾ? ಓಕೆ, ಸೊ ಪ್ರಾಬ್ಲಮ್ ಸ್ವಲ್ಪ ನಿಧಾನಕ್ಕೆ ಪೇಷನ್ಸ್ ಇಂದ ಓದ್ಕೊಳ್ಳಿ, ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಎ ಡ್ರಂಕರ್ಡ್ ಈಸ್ ವಾಕಿಂಗ್. A drunkard is walking along a straight road. A drunkard is walking along a straight road. It takes 5 steps forward, 3 steps backward. So, ಯಾವ ರೀತಿ ಇದೆ ಸ್ವಲ್ಪ ಹಾಗೆ ಮೈಂಡ್ ಅಲ್ಲಿ ಅನಲೈಸ್ ಮಾಡ್ತಾರೆ. ಸೊ ಡ್ರಂಕರ್ಡ್ ಏನಿದಾನೆ ಸ್ಟ್ರೈಟ್ ರೋಡ್ ಅಲ್ಲಿ ಮೂವ್ ಆಗ್ತಾ ಇದ್ದಾನೆ. ಸೊ 5 ಸ್ಟೆಪ್ಸ್ ಫಾರ್ವರ್ಡ್ ಹೋದ್ರೆ ಸೊ 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಬರ್ತಾ ಇದ್ದಾನೆ. ಓಕೆ, ಸೊ ಆ ಪ್ರೋಸೆಸ್ ಇದು ರಿಪೀಟ್ ಆಗ್ತಾ ಇದೆ. ಅಗೇನ್ ಬೈ 5 ಸ್ಟೆಪ್ಸ್ ಫಾರ್ವರ್ಡ್, 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಅಂಡ್ ಸೋ ಆನ್. ಸೊ ಈಚ್ ಸ್ಟೆಪ್ ಈಸ್ 1 ಮೀಟರ್ ಲಾಂಗ್ ಅಂಡ್ ಟೇಕ್ಸ್ 1 ಸೆಕೆಂಡ್. ಸೊ 1 ಸ್ಟೆಪ್ ಮೂವ್ ಆಗಿದ್ದಾನೆ ಅಂದ್ರೆ 1 ಮೀಟರ್ ಡಿಸ್ಟೆನ್ಸ್ ಅವನು ಕವರ್ ಮಾಡಿರ್ತಾನೆ. ಸೊ ಅದಕ್ಕೆ ಟೈಮ್ ಟೇಕನ್ ಬಂದು 1 ಸೆಕೆಂಡ್. ಓಕೆ, ಸೊ ದೆರ್ ಈಸ್ ಪಿಟ್ ಆನ್ ದ ರೋಡ್ 11 ಮೀಟರ್ ಅವೇ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಂದ ಎಕ್ಸಾಕ್ಟ್ 11 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಿಟ್ ಇದೆ. ಸರಿನಾ? 11 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಿಟ್ ಇದೆ. So the drunkard will fall into the pit after. Okay, so ಎಷ್ಟು ಟೈಮ್ ಆದ್ಮೇಲೆ ಅವನು ಆ ಪಿಟ್ ಅಲ್ಲಿ ಫಾಲ್ ಆಗ್ತಾನೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನ ನಾವು ಇವಾಗ ಸಾಲ್ವ್ ಮಾಡಬೇಕು. ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. ಸೊ ನಾನು ಮೊದಲೇ ಹೇಳಿದ್ದೀನಿ, ಕಾಂಪಿಟೇಟಿವ್ ನ್ಯೂಮರಿಕಲ್ ನಾವು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಇಂಟ್ರೆಸ್ಟ್ ಇರಬೇಕು,
ಕಾನ್ಸಂಟ್ರೇಷನ್ ಇರಬೇಕು, ಲಾಟ್ ಆಫ್ ಪೇಷನ್ಸ್ ಇರಬೇಕು. ಇಲ್ಲಾಂದ್ರೆ ಇದನ್ನ ನಾವು ಟಚ್ ಮಾಡೋದು ಕೂಡ ಆಗೋದಿಲ್ಲ. ಸೊ ಇಲ್ಲಿ ಡ್ರಂಕರ್ಡ್ ವಾಕ್ ಮಾಡ್ತಾ ಇದ್ದಾನೆ, ಅದು ಸ್ಟ್ರೈಡ್ ರೋಡ್ ಅಲ್ಲಿ. ಓಕೆ, ಸೊ 5 ಸ್ಟೆಪ್ಸ್ ಫಾರ್ವರ್ಡ್ ಮೂವ್ ಆಗ್ತಾ ಇದ್ದಾನೆ, 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಮೂವ್ ಆಗ್ತಾ ಇದ್ದಾನೆ. ಸೊ ಹಾಗಾದ್ರೆ 8 ಸ್ಟೆಪ್ಸ್ ಆಗಿದೆ ಅಂದ್ರೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಷ್ಟು ಮುಂದೆ ಹೋಗಿದ್ದಾನೆ? ಇದು ಆಕ್ಚುಲಿ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಇನ್ ಫಸ್ಟ್ 8 steps. Displacement in first 8 steps. Okay, beginning problem solve ಮಾಡಬೇಕಾದ್ರೆ so lot of time ತಗೊಳ್ಳಿ, ಯಾಕೆಂದ್ರೆ ಒಂದೇ ಸರಿ ನಾವು ಸ್ಪೀಡ್ ಆಗಿ ಫಾಸ್ಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಫಾಸ್ಟ್ ಆಗಿ ನಾವು ಮಾಡೋದಕ್ಕೆ ಆಗತ್ತೆ ಯಾವಾಗ ಅಂದ್ರೆ, ಸೊ ಪ್ರಾಬ್ಲಮ್ ಇವಾಗ ಒಂದ್ಸರಿ ನಾವು ಫಸ್ಟ್ ಬಿಗಿನಿಂಗ್ ಮಾಡ್ಬೇಕಾದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅದೇ ಪ್ರಾಬ್ಲಮ್ ನಂಬರ್ ಆಫ್ ಟೈಮ್ಸ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್, ಓಕೆ, ಒಂದು 5-6 ಟೈಮ್ಸ್ ಮಾಡಿದಾದ್ಮೇಲೆ ಆಟೋಮೆಟಿಕ್ ಆಗಿ ಸ್ಪೀಡ್ ಪಿಕಪ್ ಆಗುತ್ತೆ. ಓಕೆ, ಸೊ ಇವಾಗ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇನ್ ಫಸ್ಟ್ 8 steps ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಹೇಳ್ಬೋದಲ್ಲ, ಸೊ he takes 5 steps forward, 3 steps backward. 5 steps ಮುಂದೆ ಹೋಗಿದ್ದಾನೆ. ಓಕೆ, ಸೊ 3 steps ಹಿಂದೆ ಬಂದಿದ್ದಾನೆ. ಸೊ 1 ಸ್ಟೆಪ್ಗೆ 1 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇರ್ತಾನೆ. ಸೊ 5 steps ಮುಂದೆ ಹೋಗಿದ್ದಾನೆ ಅಂದ್ರೆ 5 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿರ್ತಾನೆ. ಮತ್ತೆ 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಬಂದಿದ್ದಾನೆ, 3 ಮೀಟರ್ ಡಿಸ್ಟೆನ್ಸ್ 5 ಮೀಟರ್ ಅಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ 8 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ಸೊ ಅವನು ಡಿಸ್ಪ್ಲೇಸ್ಮೆಂಟ್ ಎಷ್ಟಿರುತ್ತೆ ಅಂದ್ರೆ ಜಸ್ಟ್ 2 ಮೀಟರ್. ಸೊ ಡಿಸ್ಪ್ಲೇಸ್ಮೆಂಟ್ ಇನ್ ಫಾಸ್ಟ್ 8 ಸ್ಟೆಪ್ಸ್ that is actually 5 minus 3, that is 2 meter. Correct? So ಇವಾಗ 6 ಮೀಟರ್ ಡಿಸ್ಟೆನ್ಸ್ ಅವನು ಟ್ರಾವೆಲ್ ಮಾಡಬೇಕಾದ್ರೆ, ಓಕೆ, ಸೊ ವಾಟ್ ಇಸ್ ದ ಟೈಮ್ ಟೇಕನ್ ಅದು ನಾವು ಹೇಳ್ಬೋದು. ಇಟ್ ಇಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಇವಾಗ 8 ಸೆಕೆಂಡ್ ಅಲ್ಲಿ, ಓಕೆ, 8 ಸೆಕೆಂಡ್ ಅಲ್ಲಿ 2 ಮೀಟರ್ ಫಾರ್ವರ್ಡ್ ಅವನು ಮೂವ್ ಆಗಿದ್ದಾನೆ. ನೆಕ್ಸ್ಟ್ 8 ಸೆಕೆಂಡ್ ಅಲ್ಲಿ, ಮತ್ತೆ 2 ಮೀಟರ್ ಫಾರ್ವರ್ಡ್ ಮೂವ್ ಆಗ್ತಾನೆ. ಹೌದಾ? ಪ್ರೋಸೆಸ್ ರಿಪೀಟ್ ಆಗ್ತಾ ಇರತ್ತೆ. ನೆಕ್ಸ್ಟ್ 8 ಸೆಕೆಂಡ್ ಅಲ್ಲಿ ಮತ್ತೆ 2 ಮೀಟರ್ ಫಾರ್ವರ್ಡ್ ಮೂವ್ ಆಗ್ತಾನೆ. ಓಕೆ, ಟೋಟಲ್ 24 ಸ್ಟೆಪ್ಸ್ ಅಲ್ಲಿ 8, 8, 8, 24 ಸ್ಟೆಪ್ಸ್. ಅದಕ್ಕೆ ಟೈಮ್ ಟೇಕನ್ 24 ಸೆಕೆಂಡ್. ಬಟ್ ಅವನು ಮುಂದೆ ಹೋಗೋದು 6 ಮೀಟರ್. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಸೊ 24 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಅಂದ್ರೆ, ಓಕೆ, ಸೊ ಅವನು ಮೂವ್ ಆಗೋದು ಜಸ್ಟ್ 6 ಮೀಟರ್ ಫಾರ್ವರ್ಡ್. ಯಾಕೆಂದ್ರೆ 8 ಸ್ಟೆಪ್ಸ್ ಫಾರ್ವರ್ಡ್, 5 ಸ್ಟೆಪ್ಸ್ ಫಾರ್ವರ್ಡ್ ಮೂವ್ ಆಗಿ 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಮೂವ್ ಆಗಿದ್ದಾನೆ ಅಂದ್ರೆ, ಓಕೆ, 8 ಸ್ಟೆಪ್ಸ್ ಕಂಪ್ಲೀಟ್ ಆಗಿರುತ್ತೆ. ಬಟ್ ಅವನು ಫಾರ್ವರ್ಡ್ ಮೂವ್ ಆಗೋದು ಓನ್ಲಿ 2 ಮೀಟರ್ ಡಿಸ್ಟೆನ್ಸ್. ಓಕೆ, ಫಸ್ಟ್ ಪ್ರೋಸೆಸ್ ಅಲ್ಲಿ 2 ಮೀಟರ್, ನೆಕ್ಸ್ಟ್ 5 ಸ್ಟೆಪ್ಸ್ ಫಾರ್ವರ್ಡ್, 3 ಸ್ಟೆಪ್ಸ್ ಬ್ಯಾಕ್ವರ್ಡ್, ನೆಕ್ಸ್ಟ್ 2 + 2 4 ಮೀಟರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೆ 5 ಸ್ಟೆಪ್ಸ್ ಫಾರ್ವರ್ಡ್, 3 ಸ್ಟೆಪ್ಸ್ ಬ್ಯಾಕ್ವರ್ಡ್. ಓಕೆ, ಸೊ ನೆಕ್ಸ್ಟ್ ಮತ್ತೆ 2 ಮೀಟರ್ ಡಿಸ್ಟೆನ್ಸ್ ಫಾರ್ವರ್ಡ್ ಮೂವ್ ಆಗ್ತಾನೆ. ಅಂದ್ರೆ ಸೊ ಇಲ್ಲಿ 24 ಸೆಕೆಂಡ್ಗೆ 6 ಮೀಟರ್ ಡಿಸ್ಟೆನ್ಸ್ ಫಾರ್ವರ್ಡ್ ಮೂವ್ ಆಗ್ತಾನೆ. ಕರೆಕ್ಟಾ? ರೈಟ್. ಸೊ ನೆಕ್ಸ್ಟ್ 5 ಸ್ಟೆಪ್ಸ್ ಮೂವ್ ಆದ್ರೆ ನೋಡಿ, ಇಲ್ಲಿ ಇವಾಗ ಸ್ವಲ್ಪ ನೀವು ನಿಧಾನಕ್ಕೆ ಥಿಂಕ್ ಮಾಡಬೇಕು.
6 ಮೀಟರ್ ಫಾರ್ವರ್ಡ್ ಮೂವ್ ಆಗಿದ್ದಾನೆ. ಇಫ್ ಅಲ್ಲಿ ಫಾಲ್ ಆಗೋದಿಲ್ಲ. 24 ಸ್ಟೆಪ್ಸ್ ಆಗಿದೆ. ಓಕೆ, ಸೊ ಪರ್ಸನ್ ಇಂದ, ಡ್ರಂಕರ್ಡ್ ಇಂದ, ಓಕೆ, ಸೊ ಪಿಟ್ ಏನಿದೆ ಇದಕ್ಕೆ ಡಿಸ್ಟೆನ್ಸ್ ಇದೆಯಲ್ಲ. ಓಕೆ, ಡಿಸ್ಟೆನ್ಸ್ ಎಷ್ಟಿದೆ? ಡಿಸ್ಟೆನ್ಸ್ ಈಸ್ 11 ಮೀಟರ್. ಓಕೆ, ಇವಾಗ ಇವನು ಇಲ್ಲಿ ಬಂದಿದ್ದಾನೆ ಡ್ರಂಕರ್ಡ್, ಸರಿನಾ? 24 ಸ್ಟೆಪ್ಸ್ ಫಿನಿಶ್ ಆಗಿದೆ ಅಂದ್ರೆ 6 ಮೀಟರ್ ಡಿಸ್ಟೆನ್ಸ್, 6 ಮೀಟರ್ ಡಿಸ್ಟೆನ್ಸ್ ಇಲ್ಲಿ ಇರ್ತಾನೆ. ನೆಕ್ಸ್ಟ್ ಏನಾದ್ರು 5 ಸ್ಟೆಪ್ಸ್ ಮೂವ್ ಆಗಿದ್ದಾನೆ ಅಂದ್ರೆ ಅವನು ಪಿಟ್ ಅಲ್ಲಿ ಫಾಲ್ ಆಗ್ಬಿಡ್ತಾನೆ. ಓಕೆ, ಸೊ ಈ 6 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ, ಓಕೆ, ಸೊ ಎಷ್ಟು ಸ್ಟೆಪ್ಸ್ ತಗೊಂಡಿದ್ದಾನೆ? 24 ಸ್ಟೆಪ್ಸ್. ಸೊ ವಾಟ್ ಇಸ್ ದ ಟೈಮ್ ಟೇಕನ್? 1 ಸ್ಟೆಪ್ಗೆ ಟೈಮ್ ಟೇಕನ್ 1 ಸೆಕೆಂಡ್ ಆದ್ರೆ, ಸೊ 24 ಸ್ಟೆಪ್ಸ್ಗೆ ಟೈಮ್ ಟೇಕನ್ 24 ಸೆಕೆಂಡ್ ಆಗುತ್ತೆ. ದಿಸ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Time taken by drunkard to cover first 6 meters of journey. Okay, time taken by drunkard, time taken by drunkard to cover first 6 meters of journey. So that is exactly equal to how much? 24 seconds. Okay, next ಇವಾಗ ನೋಡಿ 5 ಸ್ಟೆಪ್ಸ್ ಫಾರ್ವರ್ಡ್ ಮೂವ್ ಆಗಿದ್ದಾನೆ ಅಂದ್ರೆ ಏನಾಗುತ್ತೆ? ಸೊ ಪಿಟ್ ಅಲ್ಲಿ ಫಾಲ್ ಆಗ್ಬಿಡ್ತಾನೆ ಅಂದ್ರೆ ಟೈಮ್ ಟೇಕನ್, ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋದಕ್ಕೆ 5 ಸೆಕೆಂಡ್. ಹೌದಾ? ಸೊ ಇಫ್ ದ ಡ್ರಂಕರ್ಡ್ takes 5 steps more, he will fall into the pit, right? So the time taken by the drunkard to cover the last 5 steps, that is 5 seconds. 6 meter forward move ಆಗೋದಕ್ಕೆ time taken 24 seconds. ಮತ್ತೆ ಇಲ್ಲಿಂದ 5 ಮೀಟರ್ ಮೂವ್ ಆದ್ರೆ ಅವನು ಫಾಲ್ ಆಗ್ಬಿಡ್ತಾನೆ. ಸೊ 5 ಮೀಟರ್ ಮೂವ್ ಆಗ್ಬೇಕಾದ್ರೆ 5 ಸ್ಟೆಪ್ಸ್ ತಗೋಬೇಕು, ರೈಟ್? ಸೊ ಅದಕ್ಕೆ ಟೈಮ್ ಟೇಕನ್ ಎಷ್ಟು? 5 ಸೆಕೆಂಡ್. ಸೊ ಟೋಟಲ್ ಟೈಮ್, therefore the total time is 24 plus 5. This is 29 seconds. ಎಕ್ಸಾಕ್ಟ್ ಈ ತರ ಪ್ರೋಸೆಸ್ ರಿಪೀಟ್ ಆಗ್ತಾ ಇದ್ರೆ 29 ಸೆಕೆಂಡ್ ಅಲ್ಲಿ ಡ್ರಂಕರ್ಡ್ ಏನಿದ್ದಾನೆ ಅವನು ಪಿಟ್ ಅಲ್ಲಿ ಫಾಲ್ ಆಗ್ತಾನೆ. ಹಾಗಾದ್ರೆ ಸೊ ಯಾವುದು ರೈಟ್ ಆನ್ಸರ್? ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Drunkard will fall into the pit after 29 seconds. Is it clear? Okay, the next numerical. The position x of a particle varies with time t as x is equal to 6 plus 12t minus 2t square, where x is in meter, t in seconds. The distance traveled by the particle in first 5 seconds. So problem ಏನಿದೆ ನಿಧಾನಕ್ಕೆ ಓದ್ಕೊಳ್ಳಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ವಾಟ್ ಇಸ್ ಗಿವನ್ ಹಿಯರ್? actually here x is equal to x, mathematical expression is given. X is equal to 6 plus 12t minus 2t square.
So this is given. So ಇದನ್ನ ನಾವು ಯೂಸ್ ಮಾಡಿಕೊಂಡು at time t is equal to 0. So this corresponding distance of the particle x naught and the choose ಮಾಡ್ಕೋಣ. X naught is the distance of the particle. Okay, the position of the particle at time t is equal to 0. That is 6, okay, plus 0. 0 into 12, 0 ಇಲ್ಲಿ 0 square 0, 0 into 2 0, ಇದು complete 0 ಆಗುತ್ತೆ, ಇದು complete 0 ಆಗುತ್ತೆ, ಸರಿನಾ? x naught is equal to 6 meter. Next, at time t is equal to 1 second. So the distance is x1 is equal to 6 plus 12 into 1, 12 minus 1 square is 1 into 2, 2. So 12 minus 2 is 10 plus 6. This is 16 meter. So 1 second complete agide andre, so x1 is equal to 16 meter. So the position of particle agade. At time t is equal to 0, the position is 6 meter. At time t is equal to 1 second, the position is 16 meter. Okay, so hagadre what is the distance traveled by the particle in first second? ಇದನ್ನ ಯೂಸ್ ಮಾಡಿ ಫಸ್ಟ್ 1 ಸೆಕೆಂಡ್ ಕಂಪ್ಲೀಟ್ ಆಗಿದೆ ಅಂದ್ರೆ ಸೊ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅದು ನಾವು ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. 16 minus 6, that is 10 meter. 1 ಸೆಕೆಂಡ್ ಆಗಿದೆ ಅಂದ್ರೆ 10 ಮೀಟರ್ ಡಿಸ್ಟೆನ್ಸ್ ಪಾರ್ಟಿಕಲ್ ಕವರ್ ಮಾಡಿರುತ್ತೆ, ಸರಿನಾ? ಆಮೇಲೆ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಅಪ್ ಟು ಕೇಳಿರೋದು 5 ಅಲ್ಲ, ಸೊ 5 seconds ವರೆಗೂ position of particle ನಾವು ಫೈಂಡ್ ಔಟ್ ಮಾಡಬೇಕು by using this mathematical expression. So at time t is equal to 2 seconds. Okay, so x2 is equal to 6 plus 12 into 2, 24 minus 2 into 2 square, that is 4. 4 into 2, 8. Okay, ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ 6 plus 24 minus 8. So 24 minus 8 ಮಾಡಿ. 24 minus 8 ಮಾಡಿದ್ರೆ ಎಷ್ಟು ಬರುತ್ತೆ? 16, ಕರೆಕ್ಟಾ? ಸೊ 16 plus 6. 16 plus 6, how much? That is 22 meter. Okay, next at time t is equal to 3 seconds. What is the position of the particle? X3 is equal to 6 plus 12 into 3, 36 minus 2 into 3 square, 9, 9 into 2 is 80. Okay, 6 plus 36 minus 18 ಮಾಡಿ. So 36 minus 18, what is the value? That is 18, correct? 18 plus 6, 18 plus 6 is how much? That is 24 meter. Okay, next at time t is equal to 4 seconds. So the position is x4. Position of the particle is x4, that is 6 plus 12 into 4. 12 fours are how much? 48. Okay, so minus 4 into 4, 4 square is 16 into 2, that is 32. So 48 minus 32, 16. Okay, 6 plus 16, this is 22 meter. Next, at time t is equal to 5 seconds, x5 is equal to 6 plus 12 fives are how much?
60 minus, so 5 into 5, 25 into 2, that is 50. So 60 minus 50 is 10 plus 6, 16 meter. Okay, so ಇದೆಲ್ಲ ನೀಟಾಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಅಲ್ಲಿ distance traveled by the particle in first second, d1 ಕ್ಯಾಲ್ಕುಲೇಟ್ ಮಾಡೋಣ. ಸೊ d1 ಅಂದ್ರೆ 1 second ಕಂಪ್ಲೀಟ್ ಆಗಿದೆ ಅಂದ್ರೆ ಇದು initial position of the particle. So after 1 second, so this is the position of the particle, that is x1. So 1 second ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ, x1 minus x0 ಮಾಡಬೇಕಾಗುತ್ತೆ. 16 minus 6, okay, 16 minus 6 ಎಷ್ಟಾಗುತ್ತೆ, that is 10 meter. Correct? Next, ಅದೇ ರೀತಿ distance traveled by the particle in second is, okay, next second ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ, 22 minus 16 ಮಾಡಬೇಕಾಗುತ್ತೆ. ಸೊ 22 minus 16 ಅಂದ್ರೆ ಎಷ್ಟಾಗುತ್ತೆ, that is 6 meter. ಸರಿನಾ? Next, distance traveled by the particle in third second. So ಅದನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, x3 minus x2 ಮಾಡಬೇಕು. ಕರೆಕ್ಟಾ? ಯಾಕಂದ್ರೆ ನಿಮಗೆ ಕ್ಲಿಯರ್ ಕಟ್ ಬೇಕಾದ್ರೆ ಸೊ ಇದು x1 minus x0 ಅಂತ ಮೆನ್ಷನ್ ಮಾಡಿ. This is x2 minus x1. What is this? ಇವಾಗ ಮಾಡ್ತಾರೆ ನಾವು x3 minus x2. x3 minus x2. 24 minus 22. So that is 2 meter. So next, distance traveled in the fourth second. Fourth second ಅಲ್ಲಿ x3 ಇಲ್ಲಿ 24 meter ಇದೆ, x4 22 meter. Okay, so ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಅಂದ್ರೆ ನಾವು x3, so ಇಲ್ಲಿ x3 ಜಾಸ್ತಿ ಇದೆ, ಸರಿನಾ? x3 minus x4 ನಾವು ಫೈಂಡ್ ಮಾಡಬೇಕಾಗುತ್ತೆ. 24 minus 22 ಅಂದ್ರೆ ಸೊ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರೋದು ಪಾರ್ಟಿಕಲ್. ಸೊ ಫೋರ್ತ್ ಸೆಕೆಂಡ್ ಅಲ್ಲಿ ಜಸ್ಟ್ 2 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ. ಸೊ ಲಾಸ್ಟ್ ಫಿಫ್ತ್ ಸೆಕೆಂಡ್ ಅಲ್ಲಿ, ಓಕೆ, 22 minus 16. So 22 minus 16, how much? 6 meter. So ivaga complete the distance traveled by the particle in first 5 seconds. Okay, distance traveled by the particle in first 5 seconds, d is equal to d1 plus d2 plus d3 plus d4 plus d5. ಎಲ್ಲ complete add ಮಾಡಬೇಕು. So 10 plus 6 plus 2 plus 2 plus 6. Okay, so 10 plus 6 plus 2 plus 2 plus 6, total that is 26 meter. Distance traveled by the particle in first 5 seconds. First 5 seconds ಅಲ್ಲಿ particle ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅಂದ್ರೆ that is 26 meter. The right answer is option B. Okay. So the next numerical, a car travels of the distance with constant velocity of 40 kilometer per hour, and the remaining of with constant velocity 60 kilometer per hour. The average velocity of the car in kilometer per hour. So the previous class ಅಲ್ಲಿ ಈ ತರದೊಂದು 2 ನ್ಯೂಮರಿಕಲ್ಸ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಬೇಕಾದ್ರೆ ನೀವೇ
ಮಾಡ್ಬೋದು. ಫಸ್ಟ್ ಏನ್ ಮಾಡಬೇಕು, ಲೆಟ್ ಅಸ್ ಕನ್ಸಿಡರ್ x be the total distance, x be the total distance traveled by the car. Okay, so actually speed andre distance divided by time taken. Okay, so a car travels off the distance with constant velocity 40 km per hour. So what is the time taken by the car to cover first of distance? So ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. t is equal to x by v ಆಗುತ್ತೆ. So x ಅಂದ್ರೆ ಇಲ್ಲಿ ಏನಾಗುತ್ತೆ, x by 2 of the distance, right, of the total distance divided by the speed is 40 km per hour. This is 40. X divided by 40 into 2 is 80. X by 80 hour ಆಗುತ್ತೆ. ಏನಿದು? This is actually the time taken by the car to cover the first half distance. The remaining half with the constant velocity 60 km per hour. Okay, so T2 is equal to the velocity is displacement divided by time taken. Sorry, now, so next half with a constant velocity of 60 km per hour. Then x divided by 2. So what is the speed? That is 60 km per hour. Okay, ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ, if a particle that is traveling along a straight line. Okay, so ಒಂದು particle straight ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ಡಿಸ್ಟೆನ್ಸ್ ಏನಿದೆ ಅದು ಡಿಸ್ಪ್ಲೇಸ್ಮೆಂಟ್ ಎರಡು ಈಕ್ವಲ್ ಆಗುತ್ತೆ. ಸಪೋಸ್ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್, so this is the final position of the particle, so it is traveling along a straight line. So ಇಲ್ಲಿ ಇವಾಗ ಹೇಳಿ, so this is the initial position, this one is the final position. So what is the distance of the particle? Distance the AB ಆಗುತ್ತೆ. Displacement ಕೂಡ AB ನೇ ಬರುತ್ತೆ. Okay, so ಈ ಕೇಸ್ ಅಲ್ಲಿ ಸ್ಪೀಡ್ ವೆಲಾಸಿಟಿ ಎರಡು ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. Okay, only if the particle traveling along a straight line, so the magnitude of distance and displacement both are equal. So time taken by the car to cover the next off distance is x by 2 divided by 60. X divided by 120. So the average velocities, the total distance traveled here, that is x, total displacement, that is x, divided by total time t1 plus t2. Okay, this is displacement is x divided by time taken. T1 is x divided by 80, T2 is x divided by 120. So x divided by, so usually x divided by 40, just take it as outside, remaining in 1 by 2 plus 1 by 3. Correct? X cancels, average velocity is equal to 1 by 40, that is shifted to the numerator. What happens? 40 divided by, what is the LCM here? LCM 3 to LCM in 6. Okay, so it is 6 6 into 1 by 2, so 1 are 2, 3 is up. So 3 plus, so 1 by 3 into 6, 3 1s are 3 2s up. 2. So 40 into 6 divided by 5. 5 1s are 5, 8s are. So 8 into 6. 8 into 6 is how much? 48. Okay, 48, what is the unit? Kilometer per hour. Okay, the average velocity of the car is 48 kilometer per hour. The right answer is option C.
Okay, thank you.